ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅಶ್ವಿನಿ. ಏನು ಹಾಗೆ ಹುಡುಕ್ತಾ ಇದ್ದೀರಾ? ಓ, ನಾನು ಕಾಣ್ತಾ ಇಲ್ಲ ಅಂತನಾ? 1 ಸೆಕೆಂಡ್. ಇವತ್ತು ನಾವು ಒಂದು 2020 ರಿಲೀಸ್ಡ್ ಸೈನ್ಸ್ ಫಿಕ್ಷನ್ ಆ್ಯಂಡ್ ಹಾರರ್ ಬೇಸ್ಡ್ ಇನ್ವಿಸಿಬಲ್ ಮ್ಯಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಫಿಲಿಮ್ ಒಂದು H.G. ವೆಲ್ಸ್ ಅವರ ಬುಕ್ ಮೇಲೆ ಬೇಸ್ಡ್. ಇದು ಒಂದು 1933 ಫಿಲ್ಮ್ದು ರೀಬೂಟ್. ಸೊ ಏನಂತ ನೋಡೋಣ ಬನ್ನಿ. ಆದರೆ ನೋಡೋ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಮೂವಿ ಸೆಸಿಲಾ ಅನ್ನೋ ಒಂದು ಹುಡುಗಿನ ತೋರಿಸೋದ್ರಿಂದ ಶುರು ಆಗುತ್ತೆ. ಅವಳ ಬಾಯ್ ಫ್ರೆಂಡ್ ಅಡ್ರೀನ್ ಗ್ರಿಫಿನ್ ಜೊತೆಗೆ ಬೆಡ್ಡಲ್ಲಿದ್ದಾಳೆ. ಅಡ್ರೀನ್ ಒಬ್ಬ ಆಪ್ಟಿಕಲ್ ಇಂಜಿನಿಯರ್, ತುಂಬಾ ರಿಚ್ ಹುಡುಗ. ಅವರಿಬ್ರು ಒಂದು ಶ್ರೀಮಂತ ಹಾಗೂ ಅದ್ಭುತವಾದ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಇನ್ನೊಂದು ರೀತಿ ಹೇಳಬೇಕಿದ್ರೆ ಅಡ್ರೀನ್ ಸೆಸಿಲಾನ ಮನೆಯೊಳಗೆ ಕೂಡಿಟ್ಟಿದ್ದಾನೆ. ಹೊರಗಿನ ಲೋಕಕ್ಕೆ ಸಂಪರ್ಕನೇ ಇಲ್ಲದಂತೆ ಇದ್ದಾಳೆ. ಅಡ್ರೀನ್ಗೆ ಸೆಸಿಲಾ ಜೊತೆ ಒಂದು ಮಗು ಮಾಡ್ಕೊಬೇಕು ಅಂತ ಇರುತ್ತೆ. ಆದರೆ ಸೆಸಿಲಾಗೆ ಬೇರೆ ವಿಚಾರ ಇರೋದ್ರಿಂದ ಅವಳು ಮಾತ್ರೆ ತಗೊಂಡು ಅದನ್ನು ಅವಾಯ್ಡ್ ಮಾಡ್ತಿರ್ತಾಳೆ. ಒಂದಿನ ಸೆಸಿಲಾ ಅಡ್ರೀನ್ಗೆ ಸ್ಲೀಪಿಂಗ್ ಪಿಲ್ಸ್ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅಲ್ಲಿಯ ನಾಯಿ ಅವಳನ್ನ ತಡೆದು ಅಲಾರಾಮ್ ಆಕ್ಟಿವೇಟ್ ಆಗುತ್ತೆ. ಆದರೂ ಹೇಗೋ ಗೋಡೆ ಹಾರಿ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗೆ ಬರ್ತಾಳೆ. ಅಡ್ರೀನ್ಗೆ ಸೆಸಿಲಾ ಮನೆಯಿಂದ ಎಸ್ಕೇಪ್ ಆಗಿರೋದು ಗೊತ್ತಾಗುತ್ತೆ. ಹೊರಗೆ ಸೆಸಿಲಾಗ್ ದಾರಿಯಲ್ಲಿ ಅವಳ ಸಿಸ್ಟರ್ ಸಿಗ್ತಾಳೆ. ಅವಳು ಕಾರ್ ಒಳಗೆ ಕೂರ್ತಾಳೆ. ಅಷ್ಟರಲ್ಲಿ ಅಡ್ರೀನ್ ಬಂದು ಕಾರ್ ವಿಂಡೋನ ಬ್ರೇಕ್ ಮಾಡಿ ಅವಳನ್ನ ಅಟ್ಯಾಕ್ ಮಾಡ್ತಾನೆ. ಸೆಸಿಲಾ ಸಿಸ್ಟರ್ ಕಾರ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಅವರಿಬ್ರು ಎಸ್ಕೇಪ್ ಆಗ್ತಾರೆ. ಈ ಗಲಾಟೆಯಲ್ಲಿ ಸೆಸಿಲಾನ ಸ್ಲೀಪಿಂಗ್ ಪಿಲ್ಸ್ ಕೆಳಗೆ ಬೀಳುತ್ತೆ. ಅಡ್ರೀನ್ ಅದನ್ನ ಎತ್ಕೊಳ್ತಾನೆ. ಸೆಸಿಲಾ ಅವಳ ಫ್ರೆಂಡ್ ಜೇಮ್ಸ್ ಅನ್ನೋ ಒಬ್ಬನ ಜೊತೆ ಇದ್ದಾಳೆ. ಜೇಮ್ಸ್ ಒಬ್ಬ ಡಿಟೆಕ್ಟಿವ್. ಅವನಿಗೆ ಒಬ್ಳು ಮಗಳು ಕೂಡ ಇದ್ದಾಳೆ. ಸೆಸಿಲಾ ಭಯದಿಂದ ಮನೆಯಿಂದ ಹೊರಗೆ ಹೋಗ್ತಿರಲ್ಲ. 2 ವಾರದ ನಂತರ ಅವಳ ಸಿಸ್ಟರ್ ಅವಳನ್ನ ಮೀಟ್ ಮಾಡಿ ಅಡ್ರೀನ್ ಸ್ಯೂಸೈಡ್ ಮಾಡ್ಕೊಂಡಿರೋ ವಿಷಯ ಹೇಳ್ತಾಳೆ. ಈ ವಿಷಯ ಕೇಳಿ ಸೆಸಿಲಾಗೆ ಆಶ್ಚರ್ಯ ಆಗತ್ತೆ. ಅವನು ಹೇಗೆ ಅವಳನ್ನ ಕಂಟ್ರೋಲ್ ಮಾಡ್ತಿದ್ದ ಅಂತ ಹೇಳ್ತಾಳೆ. ಅಡ್ರೀನ್ ಸತ್ತ ವಿಷಯ ಕೇಳಿದ ಮೇಲೆ ಸೆಸಿಲಾ ನಾರ್ಮಲ್ ಆಗಿ ಹ್ಯಾಪಿಯಾಗಿರೋಕ್ ಶುರು ಮಾಡ್ತಾಳೆ. ಒಂದಿನ ಜೇಮ್ಸ್ ಅವಳಿಗೆ ಒಂದು ಲೆಟರ್ ಕೊಡ್ತಾರೆ. ನೋಡಿ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಅವಳು ಎಲ್ಲಿದ್ದಾಳಂತ ಯಾರಿಗೂ ಗೊತ್ತಿಲ್ಲ. ಆ ಲೆಟರ್ ಅವಳಿಗೆ ಅಡ್ರೀನ್ ಬ್ರದರ್ ಕಳ್ಸಿರ್ತಾನೆ. ಅವನೊಬ್ಬ ಫೇಮಸ್ ಲಾಯರ್. ಅವನನ್ನ ಮೀಟ್ ಮಾಡಿದಾಗ ಅವಳು ಗೊತ್ತಾಗುತ್ತೆ ಅಡ್ರೀನ್ ಅವಳ ಹೆಸರಲ್ಲಿ $50 lakh ಬಿಟ್ಟು ಹೋಗಿದ್ದಾನೆ, ಹಾಗೂ ಪ್ರಾಪರ್ಟಿ ಕೂಡ ಅವಳ ಹೆಸರಲ್ಲಿ ಮಾಡಿರ್ತಾನೆ ಅಂತ. ಅವಳ ಮನೆಯಲ್ಲಿದ್ದಾಗ ಸಿಡ್ನಿಗೆ ಕಾಲೇಜ್ ಅಪ್ರೂವಲ್ ಲೆಟರ್ ಬರುತ್ತೆ. ಆದರೆ ಅದಕ್ಕೆ $10 ಲಕ್ಷ ಬೇಕಾಗಿರುತ್ತೆ. ಸೆಸಿಲಾ ಅವಳ ಎಜುಕೇಷನ್ಗೆ ದುಡ್ಡು ಕೊಡಕ್ಕೆ ಒಪ್ತಾಳೆ. ಸಿಡ್ನಿಗೆ ಖುಷಿಯಾಗತ್ತೆ. ಹೀಗೆ ದಿನ ಹೋಗ್ತಾ ಸೆಸಿಲಾಗೆ ವಿಚಿತ್ರ ಅನುಭವಗಳ ಆಗೋಕ್ಕೆ ಶುರುವಾಗುತ್ತೆ. ಅವಳ ಹತ್ರ ಯಾರೋ ಇದ್ದಾಗತ್ತೆ, ಆದರೆ ಯಾರೂ ಇರಲ್ಲ. ಒಂದಿನ ಅಡುಗೆ ಮಾಡ್ತಿದ್ದಾಗ ಪಾತ್ರೆಗೆ ಬೆಂಕಿ ಹಚ್ಕೊಳ್ಳುತ್ತೆ. ಇನ್ನೊಂದು ದಿನ ಅವಳು ಮಲಗಿದ್ದಾಗ ಅವಳ ಬ್ಲ್ಯಾಂಕೆಟ್ನ ಯಾರೋ ಎಳಿತಾರೆ. ಅವಳಿಗೊಂದು ಫ್ಲ್ಯಾಶ್ ಸೌಂಡ್ ಕೂಡ ಕೇಳ್ಬರತ್ತೆ. ಅವಳು ಎದ್ದು ನೋಡಿದಾಗ ಯಾರೂ ಇರಲ್ಲ. ಆ ಬೆಡ್ರೂಮಲ್ಲಿ ಒಂದು ಚೇರ್ ಮೇಲೆ ಯಾರೋ ಕೂತಿರೋ ಥರ ಫೀಲ್ ಆಗುತ್ತೆ. ಅವಳು ಅದ್ರ ಮೇಲೆ ಬೆಡ್ಶೀಟ್ ಹಾಕಿದಾಗ ಏನೂ ಇರಲ್ಲ. ಅವಳು ವಾಪಸ್ ಬೆಡ್ಗೆ ಹೋಗೋಕೆ ಚೇರಿಂದ ಬ್ಲ್ಯಾಂಕೆಟ್ ತೆಗಿಯಕ್ಕೆ ಹೋದಾಗ ಅಲ್ಲಿ ಯಾರೋ ನಿಂತಿರೋದು ಕಾಣುತ್ತೆ. ಆ ಫುಟ್ ಸ್ಟೆಪ್ಸ್ ಹತ್ತಿರ ಬರಕ್ ಶುರುವಾಗುತ್ತೆ. ಇದನ್ನ ನೋಡಿ ಸೆಸಿಲಾ ಜೋರಾಗಿ ಕಿರ್ಚ್ತಾಳೆ. ಸಿಡ್ನಿ ಜೇಮ್ಸ್ ಓಡ್ ಬಂದು ಏನಾಯ್ತು ಅಂತ ಕೇಳಿದಾಗ ಅವಳ ರೂಮಲ್ಲಿ ಯಾರೋ ಇದ್ದಿದ್ದನ್ನ ಹೇಳ್ತಾಳೆ. ಆದ್ರೆ ಜೇಮ್ಸ್ ಅದನ್ನ ನಂಬದೆ ಅವಳು ಭ್ರಮೆ ಅಂತ ಹೇಳಿ ಅವಳಿಗೆ ರೆಸ್ಟ್ ಮಾಡಕ್ ಹೇಳ್ತಾನೆ. ಮಾರನೇ ದಿನ ಒಂದು ಇಂಟರ್ವ್ಯೂ ಕೊಡ್ತಿದ್ದಾಗ ಸೆಸಿಲಾ ಮೂರ್ಛೆ ತಪ್ಪಿ ಬೀಳ್ತಾಳೆ. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿದಾಗ ಡಾಕ್ಟರ್ ಅವಳು ತಗೊಂಡಿರೋ ಮಾತ್ರೆಯಿಂದ ಹೀಗಾಗಿರೋದು ಅಂತ ಹೇಳ್ತಾರೆ. ಅವಳು ಮಾತ್ರೆ ನೋಡಿದಾಗ ಅದು ಅವಳು ಅಡ್ರೀನ್ ಮನೆಯಿಂದ ಎಸ್ಕೇಪ್ ಆಗೋಕ್ಕೆ ಯೂಸ್ ಮಾಡಿದ ಮಾತ್ರೆ ಆಗಿರುತ್ತೆ. ಅದೇ ಮಾತ್ರೆ ಈಗ ಜೇಮ್ಸ್ ಮನೇಲಿ ನೋಡಿದ್ದಾಳೆ. ಅವಳಿಗೆ ಭಯ ಆಗುತ್ತೆ. ಯಾಕಂದ್ರೆ ಅವಳು ಎಸ್ಕೇಪ್ ಆದಾಗ ಆ ಮಾತ್ರೆ ಡಬ್ಬಿ ಕೆಳಗೆ ಬಿದ್ದಿರೋದು ಅವಳಿಗೆ ನೆನಪಿದೆ. ಸೆಸಿಲಾ ಮತ್ತೆ ಜೇಮ್ಸ್ ಅಡ್ರೀನ್ ಬ್ರದರ್ನ ಮೀಟ್ ಮಾಡಕ್ ಹೋಗ್ತಾರೆ. ಅಡ್ರೀನ್ ಇನ್ನೂ ಬದುಕಿದ್ದಾನೆ. ಅವನೊಬ್ಬ ಆಪ್ಟಿಕಲ್ ಇಂಜಿನಿಯರ್. ಅವನ ಸ್ಕಿಲ್ಸಿಂದ ಇನ್ವಿಸಿಬಲ್ ಆಗಿದ್ದಾನೆ ಅಂತ ಹೇಳ್ತಾಳೆ. ಆದರೆ ಯಾರೂ ಅವಳನ್ನ ನಂಬಲ್ಲ. ಆಮೇಲೆ ಅವಳ ಸಿಸ್ಟರ್ನ ಮೀಟ್ ಮಾಡಕ್ಕೆ ಹೋಗ್ತಾಳೆ. ಆದರೆ ಅವಳ ಕೋಪದಿಂದ ಅವಳ ಮುಖದ ಮೇಲೆ ಡೋರ್ ಹಾಕಿ ಬೈತಾಳೆ. ಅವಳಿಗೆ ಸೆಸಿಲಾಯಿಂದ ಕೆಟ್ಟದಾಗಿ ಲೆಟರ್ ಬಂದಿರುತ್ತೆ. ಸೆಸಿಲಾ ಮನೆಗೆ ಬಂದು ಅವಳ ಲ್ಯಾಪ್ಟಾಪ್ ಓಪನ್ ಮಾಡಿ ನೋಡಿದಾಗ ಅವಳ ಮೇಲಿಂದ ಯಾರೋ ಅವಳ ಸಿಸ್ಟರ್ಗೆ ಕೆಟ್ಟದಾಗಿ ಮೇಲ್ ಕಳಿಸಿರ್ತಾರೆ. ಇದನ್ನು ನೋಡಿ ಸೆಸಿಲಾಗೆ ದುಃಖದ ಜೊತೆಗೆ ಭಯ ಆಗೋಕ್ಕೆ ಶುರುವಾಗಿ ಅಳೋಕ್ಕೆ ಶುರು ಮಾಡ್ತಾಳೆ. ಸಿಡ್ನಿ ಬಂದು ಅವಳ ಸಮಾಧಾನ ಮಾಡ್ತಾಳೆ. ಆದರೆ ಯಾರೋ ಸಿಡ್ನಿಗೆ ಸ್ಲ್ಯಾಪ್ ಮಾಡ್ತಾರೆ. ಅಲ್ಲಿ ಬೇರೆ ಯಾರೂ ಇಲ್ಲದ ಕಾರಣ ಸಿಡ್ನಿ ಅದು ಸೆಸಿಲಾನೇ ಮಾಡಿದ್ದು ಅಂತ ಅನ್ಕೊಂತಾಳೆ. ಜೇಮ್ಸ್ ಅಲ್ಲಿ ಬಂದು ಇದೆಲ್ಲ ನೋಡಿ ಕೋಪ ಬಂದು ಸೆಸಿಲಾಗೆ ಸಿಡ್ನಿಯಿಂದ ದೂರ ಇರಕ್ಕೆ ಹೇಳ್ತಾನೆ. ಹಾಗೆ ಆದಷ್ಟು ಬೇಗ ಆ ಮನೆಯಿಂದ ಹೋಗೋಕ್ಕೆ ಹೇಳ್ತಾನೆ.
ಈಗ ಅಡ್ರಿನ್ ಬದುಕಿದಾನೆ ಅಂತ ಪೂರ ನಂಬಿಕೆ ಸೆಸಿಲಾಗೆ. ಅವನ ಹತ್ತಿರ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ, ಆದರೆ ಅಡ್ರಿನ್ ರೆಸ್ಪಾಂಡ್ ಮಾಡಲ್ಲ. ಅವನ ಫೋನ್ಗೆ ಕಾಲ್ ಮಾಡ್ತಾಳೆ. ಫೋನ್ ರಿಂಗ್ ಆಗೋದು ಕೇಳುತ್ತೆ. ಅಲ್ಲಿ ಹೋಗಿ ನೋಡಿದಾಗ ಆ ಫೋನಲ್ಲಿ ಅವಳ ಫೋಟೋ ಇರುತ್ತೆ. ಸಡನ್ನಾಗಿ ಒಂದು ಮೆಸೇಜ್ ಪಾಪ್ ಆಗುತ್ತೆ, ಸರ್ಪ್ರೈಸ್ ಅಂತ. ಅಡ್ರಿನ್ ಅಲ್ಲೇ ಹತ್ತಿರ ಇದ್ದಾನೆ ಅಂತ ಅವಳಿಗೆ ತಿಳಿಯುತ್ತೆ. ಅವಳು ಹುಡ್ಕೋಕ್ಕೆ ಶುರು ಮಾಡ್ತಾಳೆ. ವೈಟ್ ಪೇಂಟ್ ತಗೊಂಡು ಅಟಿಕ್ನ ಎಂಟ್ರೆನ್ಸ್ಗೆ ಹಾಕ್ತಾಳೆ. ಆಗ ಒಂದು ಹ್ಯೂಮನ್ ಶೇಪ್ ನೋಡ್ತಾಳೆ. ಅವಳು ಚಾಕು ತಗೊಂಡು ಆ ಮನುಷ್ಯನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾಳೆ. ಕಿಚನ್ಗೆ ಹೋಗ್ತಾಳೆ. ಕಿಚನ್ ಟ್ಯಾಪ್ ಓಪನ್ ಆಗಿರುತ್ತೆ. ಅಲ್ಲಿ ವೈಟ್ ಪೇಂಟ್ ವಾಶ್ ಆಗಿರೋದು ನೋಡ್ತಾಳೆ. ಸಡನ್ನಾಗಿ ಅವಳನ್ನ ಇನ್ವಿಸಿಬಲ್ ಮನುಷ್ಯ ಅಟ್ಯಾಕ್ ಮಾಡ್ತಾನೆ. ಹೇಗೋ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಒಂದು ಕ್ಯಾಬಲ್ಲಿ ಅಡ್ರಿನ್ ಮನೆಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಒಂದು ಲ್ಯಾಬ್ ಸಿಗುತ್ತೆ. ಅದರಲ್ಲಿ ಅಡ್ರಿನ್ ಇನ್ವಿಸಿಬಲ್ ಆಗೋ ರಿಸರ್ಚ್ ಮಾಡಿರ್ತಾನೆ. ಅವಳಿಗೆ ಒಂದು ಇನ್ವಿಸಿಬಲ್ ಮಾಡೋ ಸೂಟ್ ಸಿಗುತ್ತೆ. ಅದು ನೋಡ್ತಿದ್ದ ಹಾಗೆ ನಾಯಿ ಬೊಗಳುತ್ತೆ. ಯಾರೋ ಬರ್ತಿರೋದು ಗೊತ್ತಾಗಿ ಅಡಗಿಕೊಳ್ತಾಳೆ. ಆದರೆ ಆ ಮನುಷ್ಯ ಇವಳು ಹೈಡ್ ಮಾಡ್ಕೊಂಡಿರೋದು ನೋಡಿರ್ತಾನೆ. ಅವನು ಇವಳನ್ನ ಅಟ್ಯಾಕ್ ಮಾಡ್ತಾನೆ. ನಾಯಿ ಬೊಗಳುತ್ತೆ. ಆ ಗ್ಯಾಪಲ್ಲಿ ಸೆಸಿಲಾ ಎಸ್ಕೇಪ್ ಆಗ್ತಾಳೆ. ಅವಳ ಸಿಸ್ಟರ್ ಕಾಲ್ ಮಾಡಿ ಒಂದು ರೆಸ್ಟೋರೆಂಟಲ್ಲಿ ಮೀಟ್ ಮಾಡಕ್ಕೆ ಹೇಳ್ತಾಳೆ. ಅವ್ರು ಮೀಟ್ ಮಾಡಿದಾಗ ಸೆಸಿಲಾ ಅವಳಿಗೆ ಆ ಮೇಲ್ ಸ್ಥಾನ್ ಕಳಿಸಿದ್ದಲ್ಲ, ಅಡ್ರಿನ್ ಕಳಿಸಿದ್ದು ಅಂತ ಹೇಳ್ತಾಳೆ. ಅವಳ ಸಿಸ್ಟರ್ ರಿಯಾಕ್ಟ್ ಮಾಡೋ ಅಷ್ಟರಲ್ಲಿ ಯಾರೋ ಅವಳ ಥ್ರೋಟ್ ಸ್ಲಿಟ್ ಮಾಡಿ ಆ ಚಾಕುನ ಸೆಸಿಲಾ ಕೈಯಲ್ಲಿ ಇಡ್ತಾರೆ. ಅಲ್ಲಿರೋರಲ್ಲ ಆ ಕೊಲೆ ಸೆಸಿಲಾ ಮಾಡಿದ್ದು ಅಂತ ಅನ್ಕೊಂಡು ಅವಳು ಮಾನಸಿಕ ರೋಗಿ ಅಂತ ಮೆಂಟಲ್ ಹಾಸ್ಪಿಟಲ್ಗೆ ಹಾಕ್ತಾರೆ. ಅಡ್ರಿನ್ ಬದುಕಿದಾನೆ ಅಂತ ಜೋರಾಗಿ ಕಿರ್ಚ್ಕೊಂತಾಳೆ. ಆದರೆ ಅವಳಿಗೆ ಇಂಜೆಕ್ಷನ್ ಕೊಟ್ಟು ಅವಳು ಅನ್ಕಾನ್ಷಿಯಸ್ ಆಗ್ತಿದ್ದ ಹಾಗೆ ಅವಳ ಕಿವಿಯಲ್ಲಿ ಯಾರೋ ಸರ್ಪ್ರೈಸ್ ಅಂತ ವಿಸ್ಪರ್ ಮಾಡ್ತಾರೆ. ಅವಳಿಗೆ ಎಚ್ಚರ ಆದಾಗ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗತ್ತೆ. ಜೇಮ್ಸ್ ಅವಳನ್ನ ಮೀಟ್ ಮಾಡೋಕ್ಕೆ ಬಂದು ಅವಳನ್ನು ಒಬ್ಳೇ ಬಿಡಬಾರ್ದಿತ್ತು ಅಂತ ಹೇಳ್ತಾನೆ. ಅಡ್ರಿನ್ ಬದುಕಿದ್ದಾನೆ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅಡ್ರಿನ್ ಅಲ್ಲೇ ಅವರ ಜೊತೆ ಇದ್ದಾನೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಅಡ್ರಿನ್ ಬ್ರದರ್ ಅವಳನ್ನ ಮೀಟ್ ಮಾಡಕ್ ಬರ್ತಾನೆ. ಈಗ ಅವಳು ಅಪರಾಧಿ ಆಗಿರೋದ್ರಿಂದ ಅವಳಿಗೆ ಅಡ್ರಿನ್ನ ದುಡ್ಡು ಸಿಗಲ್ಲ ಅಂತ ಹೇಳ್ತಾನೆ. ಅವಳು ಅಡ್ರಿನ್ ಜೊತೆ ಹೋಗಿ ಸಂಸಾರ ಮಾಡಿದ್ರೆ ಅವನು ಅವಳನ್ನ ಇದರಿಂದ ಎಲ್ಲ ಹೊರಗೆ ತರ್ತಾನೆ ಅಂತ ಹೇಳ್ತಾನೆ. ಅವಳು ಪ್ರೆಗ್ನೆಂಟ್ ಆಗದಂತೆ ಪಿಲ್ಸ್ ಯೂಸ್ ಮಾಡ್ತಿದ್ದು ಅಡ್ರಿನ್ ಗೊತ್ತಿತ್ತು, ಅದಕ್ಕೆ ಆ ಪಿಲ್ಸ್ನ ರೀಪ್ಲೇಸ್ ಮಾಡಿದ್ದ ಅಂತ ಹೇಳ್ತಾನೆ. ಅಡ್ರಿನ್ ಹಾಗೂ ಅವನ ಬ್ರದರ್ ಸೇರಿ ಕೆಲಸ ಮಾಡಿದ್ದು ಅಂತ ಸೆಸಿಲಾಗೆ ಈಗ ತಿಳಿಯುತ್ತೆ. ಅಡ್ರಿನ್ ಅವಳ ಸಿಸ್ಟರ್ನ ಕೊಂದಿದ್ದಕ್ಕೆ ಅವಳು ಯಾವತ್ತೂ ಅವನ ಮಗುವಿಗೆ ಜನ್ಮ ಕೊಡಲ್ಲ ಅಂತ ಹೇಳ್ತಾಳೆ. ಅವಳಿಗೆ ಯೋಚನೆ ಮಾಡಕ್ಕೆ 3 ದಿನ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಅವನು ಹೋಗ್ತಿದ್ದ ಹಾಗೆ ಅವನ ಫೋಲ್ಡರಿಂದ ಪೆನ್ ತಗೊತಾಳೆ. ಆ ರಾತ್ರಿ ಪೆನ್ನಿಂದ ಅವಳ ಕೈಯನ್ನು ಕಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ. ಅವಳು ಕಟ್ ಮಾಡ್ಕೊಳ್ತಿದ್ದ ಹಾಗೆ ಅಡ್ರಿನ್ ಅಲ್ಲಿ ಬರ್ತಾನೆ. ಅವನು ಅವಳನ್ನ ಸ್ಟಾಪ್ ಮಾಡಕ್ಕೆ ಬಂದೇ ಬರ್ತಾನಂತ ಗೊತ್ತಿತ್ತು ಅಂತ ಹೇಳಿ ಆ ಪೆನ್ನಿಂದ ಅವನ್ನ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾಳೆ. ಸಡನ್ನಾಗಿ ಅವನ ಸೂಟ್ ಕಾಣಿಸುತ್ತೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅವನ್ನ ಮತ್ತೆ ಇನ್ವಿಸಿಬಲ್ ಆಗೋದು ನೋಡ್ತಾನೆ. ಗಾರ್ಡ್ಸ್ ಅವನ್ನ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅವನು ಮತ್ತೆ ಇನ್ವಿಸಿಬಲ್ ಆಗಿ ಆ ಗಾರ್ಡ್ಸ್ನೆಲ್ಲ ಕೊಳ್ತಾನೆ. ಸೆಸಿಲಾ ಒಂದು ಗನ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಟ್ರೈ ಮಾಡ್ತಾಳೆ. ಆದರೆ ಅಡ್ರಿನ್ ಅವಳನ್ನ ಹಿಡಿತಾನೆ. ಅವನು ಹೇಳಿದ ಹಾಗೆ ಮಾಡದೇ ಇದ್ರೆ ಅವಳಿಗೆ ಇಷ್ಟ ಇರೋರ್ನೆಲ್ಲ ಕೊಳ್ತೀನಿ ಅಂತ ಬೆದರಿಕೆ ನೀಡ್ತಾನೆ. ಆದರೆ ಅವನು ಜೇಮ್ಸ್ ಮನೆಗೆ ಹೋಗ್ತಾನೆ. ಸಿಡ್ನಿನ ಕೊಲ್ಲಕ್ಕೆ ಟ್ರೈ ಮಾಡ್ತಾನೆ. ಜೇಮ್ಸ್ ಅವಳನ್ನ ಕಾಪಾಡ್ತಾನೆ. ಆದರೆ ಏನಾಗ್ತಿದೆ ಅಂತ ಅವನಿಗೆ ಗೊತ್ತಾಗಲ್ಲ. ಅಡ್ರಿನ್ ಅವನಿಗೆ ಕಾಣ್ತಿರಲ್ಲ. ಅಡ್ರಿನ್ ಜೇಮ್ಸ್ನ ಕೊಲ್ಲಕ್ಕೆ ಹೋಗ್ತಾನೆ. ಸೆಸಿಲಾ ಫೈರ್ ಗ್ಯಾಸ್ನ ಅವನ ಮೇಲ್ ಸ್ಪ್ರೇ ಮಾಡ್ತಾಳೆ. ಈಗ ಅಡ್ರಿನ್ದು ಸ್ವಲ್ಪ ಭಾಗ ಕಾಣುತ್ತೆ. ಸೆಸಿಲಾ ಬೇಗನೆ ಫೈರ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅವನು ನೆಲದ ಮೇಲೆ ಬೀಳ್ತಾನೆ. ಅವಳು ಆ ಸೂಟ್ನ ರಿಮೂವ್ ಮಾಡಿ ನೋಡಿದಾಗ ಆಶ್ಚರ್ಯ ಆಗತ್ತೆ. ಅದು ಅಡ್ರಿನ್ ಅಲ್ಲ, ಅವನ ಬ್ರದರ್. ಹಾಗಿದ್ರೆ ಅಡ್ರಿನ್ ಇನ್ನೂ ಬದುಕಿದಾನೆ ಅಂತ ಗೊತ್ತಾಗತ್ತೆ. ಈಗ ಜೇಮ್ಸ್ಗೆ ನಿಜ ಗೊತ್ತಾಗಿ ಅವರಿಬ್ರು ಅಡ್ರಿನ್ ಮನೆಗೆ ಹೋಗ್ತಾರೆ. ಇಲ್ಲಿ ಬೇಸ್ಮೆಂಟಲ್ಲಿ ಅಡ್ರಿನ್ನ ಅವನ ಬ್ರದರ್ ಕಟ್ ಹಾಕಿದ್ದಾನೆ. ಅಡ್ರಿನ್ ಇನ್ನೋಸೆಂಟ್. ಅವನ ಬ್ರದರ್ ಆ ಸೂಟ್ ತಗೊಂಡು ಎಲ್ಲ ಮಾಡಿದ್ದು ಅಂತ ಹೇಳ್ತಾನೆ. ಆದರೆ ಸೆಸಿಲಾಗಿ ಇನ್ನೂ ಇದೆಲ್ಲ ಅಡ್ರಿನ್ ಮಾಡಿದ್ದು ಅಂತಾನೆ ಅನಿಸ್ತಿರತ್ತೆ. ಪ್ರೂವ್ ಮಾಡೋಕ್ಕೆ ಅವಳು ಅಡ್ರಿನ್ ಮನೆಗೆ ಹೋಗ್ತಾಳೆ. ಅವ್ರು ಮಾತಾಡೋದ್ನೆಲ್ಲ ರೆಕಾರ್ಡ್ ಮಾಡೋಕ್ಕೆ ಅವಳ ಡ್ರೆಸ್ಸಲ್ಲಿ ಒಂದು ಟೇಪ್ ರೆಕಾರ್ಡರ್ ಹಿಡ್ಕೊತಾಳೆ. ಅಡ್ರಿನ್ ಕ್ಷಮಾಪಣೆ ಕೇಳಿ ಅವನು ತುಂಬ ಚೇಂಜ್ ಆಗಿದ್ದಾನೆ ಅಂತ ಹೇಳ್ತಾನೆ. ಅವನಿಗೆ ಅವಳು ಮತ್ತೆ ಬರಬೇಕಂತಿದ್ರೆ, ಅವಳ ಮಗುಗೆ ಜನ್ಮ ಕೊಡಬೇಕಂತಿದ್ರೆ ಅವನು ನಿಜ ಹೇಳಬೇಕು ಅಂತ ಹೇಳ್ತಾಳೆ. ಆದರೆ ಅವನು ಬ್ರದರೇ ಇದೆಲ್ಲ ಮಾಡಿದ್ದು ಅಂತ ಪದೇ ಪದೇ ಹೇಳ್ತಾನೆ. ಅದನ್ನು ಕೇಳಿ ಅವಳು ಅಳ್ತಾಳೆ. ಅವನ ಹತ್ರ ಬಂದು ಕಿವಿಯಲ್ಲಿ ಸರ್ಪ್ರೈಸ್ ಅಂತ ಹೇಳ್ತಾನೆ. ಅವನ ವಾಯ್ಸ್ನ ಗುರ್ತು ಹಿಡಿತಾಳೆ. ಅವಳು ಎದ್ದು ವಾಶ್ರೂಮ್ಗೆ ಹೋಗ್ತಾಳೆ. ಅಡ್ರಿನ್ ಸಡನ್ನಾಗಿ ಅಲ್ಲಿ ನೈಫ್ ತೊಗೊಂಡು ಅವನ ಥ್ರೋಟ್ ಸ್ಲಿಟ್ ಮಾಡ್ಕೊತಾನೆ. ಸೆಸಿಲಾ ವಾಶ್ರೂಮಿಂದ ಹೊರಗೆ ಬಂದು ಅವನು ಸತ್ತಿರೋದು ನೋಡಿ ಭಯ ಆಗಿ ಪೊಲೀಸ್ ಕಾಲ್ ಮಾಡ್ತಾಳೆ. ಇದೆಲ್ಲ CCTV ಕ್ಯಾಮ್ರಾಲಿ ರೆಕಾರ್ಡ್ ಆಗಿರುತ್ತೆ.
ಅವಳು 2 ಹೆಜ್ಜೆ ಹಿಂದೆ ಹಾಕಿ ಸ್ಮೈಲ್ ಮಾಡಿ ಸರ್ಪ್ರೈಸ್ ಅಂತ ಹೇಳ್ತಾಳೆ. ಅಲ್ಲಿಂದ ಹೊರಗೆ ಬಂದು ಜೇಮ್ಸ್ನ ನೋಡ್ತಾಳೆ. ಅಡ್ರಿನ್ ಸೂಸೈಡ್ ಮಾಡ್ಕೊಂಡ ಅಂತ ಹೇಳ್ತಾಳೆ. ಎಲ್ಲ CCTV ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾಳೆ. ಅವಳ ಕೈಯಲ್ಲಿ ಒಂದು ದೊಡ್ಡ ಬ್ಯಾಗ್ ಇರೋದು, ಅದರಲ್ಲಿ ಆ ಇನ್ವಿಸಿಬಲ್ ಸೂಟ್ ಇರೋದು ನೋಡ್ತಾನೆ. ಆಗ ಅರ್ಥ ಆಗುತ್ತೆ ಅವಳು ವಾಶ್ರೂಮ್ಗೆ ಹೋಗಿ ಅದನ್ನು ಹಾಕ್ಕೊಂಡು ಅಡ್ರೈನ್ನ ಕೊಂದಿದ್ದಾಳೆ ಅಂತ. ಆದರೆ ಅವನು ಏನೂ ಹೇಳಲ್ಲ. ಅವಳ ಸಿಸ್ಟರ್ ಸಾವಿನ ರಿವೆಂಜ್ ತೊಗೊಂಡ್ಲು ಅಂತ ಅವಳನ್ನ ಅದರ ಜೊತೆಗೆ ನಡ್ಕೊಂಡು ಹೋಗೋಕ್ಕೆ ಬಿಡ್ತಾನೆ. ಸೊ ಹೀಗೆ ಈ ಮೂವಿ ಎಂಡ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ ಪ್ಲೀಸ್. ಸೊ ಹೀಗೆ ಬೇರೆ ಯಾವುದಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ಬೇಕಿದ್ರೆ info@ud ಸ್ನ್ಯಾಪ್ ಬಾಕ್ಸ್ಗೆ ಮೇಲ್ ಮಾಡಿ, ಇಲ್ಲದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಎಪಿಸೋಡ್ವರೆಗೂ